ಎಡಿಷನ್ಗೆ ಮತ್ತೆ ಸ್ವಾಗತ. ಪ್ರಾಚ್ಯದಲ್ಲಿ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಸ್ರೇಲ್ ರಕ್ಷಣೆಗೆ ಯುದ್ಧ ನೌಕೆಗಳನ್ನ ರವಾನಿಸುವುದಾಗಿ ಅಮೆರಿಕ ಹೇಳ್ತಾ ಇದೆ. ಸೊ ಯುದ್ಧ ಆರಂಭ ಆಗುತ್ತಾ, ಮೂರನೇ ಮಹಾಯುದ್ಧಕ್ಕೆ ಇದು ಮುನ್ನುಡಿ ಬರೆಯುತ್ತಾ ಅಂತೆಲ್ಲ ಚರ್ಚೆಗಳು ಶುರುವಾಗಿವೆ. ಪ್ರಶಾಂತ್, ಈಗ ಇರಾನ್ ನೇರ ದಾಳಿ ಮಾಡ್ತಾ ಇರೋದು ಮೊದಲನೇ ಬಾರಿ. ಅಕ್ಟೋಬರ್ನಲ್ಲಿ ಇಸ್ರೇಲ್ ತನ್ನ ದಾಳಿಗೆ ಲೆಬನಾನ್ನ ಹೆಜ್ಬುಲ್ಲಾ ಮತ್ತು ಗಾಜಾದಿಂದ ಬಂದಿರತಕ್ಕಂಥ ಡ್ರೋನ್ಗಳು, ದಾಳಿಗಳು ಮತ್ತು ಅಲ್ಲಿಂದ ಬಂದರು ಅಂತಕ್ಕಂಥದ್ದು ಹೇಳ್ಕೊಂಡಿದ್ದು. ಹೀಗಾಗಿ ಇರಾನ್ನ ಮೇಲೆ ನಾವು ಯಾವುದೇ ಕಾರಣಕ್ಕೂ ದಾಳಿ ನಡೆಸ್ತೀವಿ ಅಂತಕ್ಕಂಥದ್ದನ್ನು ಇಸ್ರೇಲ್ ಅಕ್ಟೋಬರ್ನಿಂದ ಹೇಳ್ತಾ ಇತ್ತು. ಆದರೆ ವರ್ಲ್ಡ್ ಕಮ್ಯುನಿಟಿ ಅದನ್ನು ರೆಜಿಸ್ಟ್ ಮಾಡಿ ಅಂತಕ್ಕಂಥದ್ದನ್ನು ಇಸ್ರೇಲ್ಗೆ ಹೇಳ್ತಾ ಇತ್ತು. ಏಪ್ರಿಲ್ ಮೊದಲ ವಾರದಲ್ಲಿ ಇಸ್ರೇಲ್ ಒಂದು ನೆಮಿಟಮ್ ಏರ್ಬೇಸ್ನಿಂದ ಒಂದು ದಾಳಿಯನ್ನು ಡಮಾಸ್ಕಸ್ ಸಿರಿಯಾದಲ್ಲಿನ ಇರಾನ್ ಕಾನ್ಸುಲೇಟ್ ಕಚೇರಿ ಮೇಲೆ ನಡೀತು. ಅದಕ್ಕೆ ಪ್ರತಿಕಾರವಾಗಿ ಈಗ ಇರಾನ್ ಸುಮಾರು 175 ರಾಕೆಟ್ಗಳು, ಡ್ರೋನ್ಗಳು, ಸುಮಾರು 200 ರಾಕೆಟ್ಗಳನ್ನು ಇಸ್ರೇಲ್ ಮೇಲೆ ಎಸಗಿದೆ. ಇಸ್ರೇಲ್ ಹೇಳ್ಕೊಂಡಿದೆ ನಮ್ಮ ಅದೇನೊಂದು ಡೋಮ್ ವ್ಯವಸ್ಥೆ ಇದೆ, ಐರನ್ ಡೋಮ್ ವ್ಯವಸ್ಥೆ ಇದೆ, ಆ ಸೆಕ್ಯೂರಿಟಿ ಸಿಸ್ಟಮ್ನ ಕಾರಣದಿಂದಾಗಿ 95% ರಾಕೆಟ್ಗಳು ಮೊದಲೇ ನಾವು ಹೊಡೆದುರುಳಿಸಿದ್ದೀವಿ, 5% ರಾಕೆಟ್ಗಳು ಇಸ್ರೇಲ್ ಮೇಲೆ ಬಿದ್ದಿವೆ ಅಂತಕ್ಕಂಥದ್ದನ್ನು ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ ಹೇಳ್ಕೊಂಡಿವೆ. ಈಗಿರ್ತಕ್ಕಂಥ ಒಂದು ಆತಂಕ ಮತ್ತು ಭಯ ಅಂದರೆ ಎರಡೂ ಪ್ರಬಲ ದೇಶಗಳು, ಮಿಡ್ಲ್ ಈಸ್ಟ್ನಲ್ಲಿ ಈ ಎರಡೂ ಪ್ರಬಲ ದೇಶಗಳ ನಡುವೆ ಯುದ್ಧ ನಡೆದರೆ ಅಥವಾ ಏನಾದರೂ ಎಸ್ಕಲೇಷನ್ ಆದರೆ ದೊಡ್ಡ ದೊಡ್ಡ ದೇಶಗಳು, ಎರಡೂ ದೇಶಗಳಿಗೂ ಕೂಡ ದೊಡ್ಡ ಮಿತ್ರ ಇವೆ. ರಷ್ಯಾ ಇಸ್ ಅ ಫ್ರೆಂಡ್ ಆಫ್ ಇರಾನ್. ಅಟ್ ದ ಸೇಮ್ ಟೈಮ್ ಅಮೇರಿಕಾ ಆ್ಯಂಡ್ ನ್ಯಾಟೋ ಆರ್ ದ ಫ್ರೆಂಡ್ಸ್ ಆಫ್ ಇಸ್ರೇಲ್. ಇದು ಎಸ್ಕಲೇಷನ್ ಆದರೆ ಅದು ಬರೀ ಇಸ್ರೇಲ್ ಗಾಜಾ ಮೇಲೆ ದಾಳಿ ಮಾಡಿದಾಗ ಅದು ಎಸ್ಕಲೇಷನ್ನ ಸಾಧ್ಯತೆಗಳು ಕಡಿಮೆ ಇದೆ. ಆದರೆ ಇಸ್ರೇಲ್ ಒಂದು ವೇಳೆ ಇರಾನ್ ಮೇಲೆ ಏನಾದರೂ ದಾಳಿಯನ್ನು ಮುಂದುವರಿಸಿದ್ರೆ ಅಥವಾ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನು ಮುಂದುವರಿಸಿದ್ರೆ ಈ ವಾರ್ ಎಸ್ಕಲೇಟ್ ಆಗುತ್ತೆ ಅನ್ನುವ ಭಯ, ಅದು ಪೂರ್ಣ ಪ್ರಮಾಣದ ಒಂದು ಯುದ್ಧವಾಗಿ ಮಾರ್ಪಾಡಾಗ್ತಕ್ಕಂಥ ಒಂದು ಭಯ ಕಾಣ್ತಾ ಇದೆ. ಯಾಕಂದರೆ ಕೇವಲ ಇರಾನ್ನಿಂದ ದಾಳಿ ನಡೆದಿಲ್ಲ, ಇದು ಇರಾಕ್ನಿಂದ, ಲೆಬ್ನಾನ್ನಿಂದ, ಇರಾನ್ನ ಏರ್ಬೇಸ್ನಿಂದ ಕೂಡ ಈ ದಾಳಿಗಳನ್ನು ಇಸ್ರೇಲ್ ಮೇಲೆ ನಡೆಸಲಾಗಿದೆ. ಇಸ್ರೇಲ್ ಕೂಡ, ಇಸ್ರೇಲ್ನ ಪಾಲಿಸಿಯೇ ಇದೆ, ನೀವು ಒಂದು ಹೊಡೆದ್ರೆ ನಾವು 10 ಹೊಡಿತೀವಿ ಅಂತಕ್ಕಂಥದ್ದು. ಈಗ ಇಸ್ರೇಲ್ ಕೂಡ ಇದಕ್ಕೆ ಉತ್ತರವನ್ನು ನೀಡಿದಾಗ ಇದು ಎಷ್ಟು ಎಸ್ಕಲೇಟ್ ಆಗುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.